ಹಲೋ ಗಾಯ್ಸ್, ಹೇಗಿದ್ರಲ್ರು ಆರಾಮ? ಎಸ್, ಇವತ್ತು ಕೆಲಸಕ್ಕೆ ರಜೆ, ಹಾಗೆ ರೈಡ್ ಇಲ್ಲ. ಅಂದರೆ ರೈಡರ್ಸ್ ಎಲ್ಲ ಬ್ಯುಸಿ ಇದ್ದಾರೆ. ಇವತ್ತು ನಾನು ವಿಘ್ನೇಶ್ ಕಾಲ್ ಮಾಡಿದೆ. ವಿಘ್ನೇಶ್ ಕಾಲ್ ಫ್ರೀ ಇದ್ದ ಹಾಗೆ ಫಿಶಿಂಗ್ ಹೊರಡುವ ಅಂತೇಳಿ. ಒಂದು 5-6 ತಿಂಗಳಾಯ್ತು ಫಿಶಿಂಗ್ ಹೋಗದೆ. ಅದು ಸ್ಟಿಕ್ ನೋಡಿ, ಅದರ ಅವಸ್ಥೆ ನೋಡಿ. ಸ್ಟಿಕ್ ಅದೆಲ್ಲ ಬೂಸ್ಟ್ ಬಂದಿದ್ದಾಗಿ ಹೋಗಿದೆ. ಒಳಗಿಟ್ಟು ಒಂದು ತೆಗಿಲೇ ಇಲ್ಲ. ಇದು ಅದರ ಬ್ಯಾಗ್ ಸ್ಟಿಕ್ ಫುಲ್ ಬೂಸ್ಟ್ ಇರಿದೋಗಿದೆ. ಅದೆಲ್ಲ ಕ್ಲೀನ್ ಮಾಡಿ 3 ಗಂಟೆಗೆ ಹೊರಡು ಅಂತ ಹೇಳಿದ್ದಾನೆ. 3 ಗಂಟೆಗೆ ಹೋಗಿ ಇವತ್ತು ಡೆಡ್ ಬೈಟ್ ಹಾಕು ಅಂತೇಳಿ. ನೋಡುವ, ಮಳೆ ಸಹ ಉಂಟು, ಒಳ್ಳೆ ವೆದರ್ ಉಂಟು ಇವತ್ತು. ಇವಾಗ ಮಳೆ ಸ್ಟಾಪ್ ಆದದಷ್ಟೇ, ಈಗ ನಿಂತದಷ್ಟೇ. ಹಾಗೆ ನೋಡುವ, ಸಿಗುವ. ಕೆಲವು ಸಮಯ ಫುಲ್ ಪೂಸ್ಟ್ ಬಂದಿದೆ. ಒಂದು 5-6 ಮಂತ್ಸ್ ಏನಾಯ್ತು ಫಿಶಿಂಗ್ ಹೋಗಿದೆ. ಲಾಸ್ಟ್ ಟೈಮ್ ಫಿಶಿಂಗ್ ಹೋಗಿರುವಾಗ ನಂದು ಇದ್ರದ್ದು ಬ್ಯಾಗ್ ಉಂಟಲ್ಲ, ನಮ್ದು ಸ್ಟಿಕ್ಕರ್ ಬ್ಯಾಗ್ ಒಂದು ಮಿಸ್ ಆಗಿತ್ತು. ಹಾಗೆ ರಬ್ಬರ್ ಹಾಕಿಟ್ಟಿದ್ದೇನೆ. ಬ್ಯಾಗ್ ಒಂದು ತರಿಸ್ಬೇಕು. ಇದೆಂತಂದ್ರೆ ದೃಷ್ಟಿ ಆಗ್ಬಾರ್ದು ಅಂತೇಳಿ ದೇವರದ್ ನೂರು. ಒಂದು ರೀಲ್ ಬಂದ್ಬಿಟ್ಟು ಟ್ಯಾಕಲ್ ಮ್ಯಾನ್, ಹಾಗೆ ಸ್ಟಿಕ್ ಬಂದ್ಬಿಟ್ಟು ಪವರ್ ಟಿಪ್ ಅಂತೇಳಿ. ನಾನು ಇದು ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ಳುವಾಗ ಟೋಟಲ್ ನನ್ಗೆ ರೀಲ್, ಸ್ಟಿಕ್ ಪ್ಲಸ್ 1-2-3 ಜಿಗ್, ಲೂರ್ ಎಲ್ಲ ಸೇರಿ 7500 ಏನಾಗಿತ್ತು. ಅದಾದ್ಮೇಲೆ ಒಂದು 1500 ಏನೋ ಇನ್ವೆಸ್ಟ್ ಮಾಡಿದ್ದೆ ಎಕ್ಸ್ಟ್ರಾ. ಅದಾದ್ಮೇಲೆ ಗೊತ್ತಾಯ್ತು, ನಂಗೆ ಹುಚ್ಚು ಹಿಡಿಸಿದ್ದು ವಿಘ್ನೇಶ್. ಮೀನ್ ಹಿಡಿಬೋದು, ನಾವು ಅದು ಹಿಡಿದಿದ್ದೇವೆ ಇದು ಹಿಡಿದಿದ್ದೇವೆ ಅಂತೆಲ್ಲ ಎಲ್ಲ ತಗೊಂಡು ಫಸ್ಟ್ಗೆ ಫಿಶಿಂಗ್ ಅಂತ ಹೋಗುವಾಗ ನಾನು ಫಸ್ಟ್ ಅವನ ಹತ್ರ ಕೇಳಿದೆ, ನೀನು ಈ ಸ್ಟಿಕ್ ಅಲ್ಲಿ ಎಷ್ಟು ಹಿಡಿದಿದ್ದಿ ಮೀನ್ ಅಂತೇಳಿ. ಒಂದು ಮೀನ್ ಅಂತ, ಅದು 2-3 ವರ್ಷದಲ್ಲಿ. ಹಾಗೆ ಇಂಟ್ರೆಸ್ಟ್ ಇತ್ತು ಫುಲ್. ಅವತ್ತಾದ್ಮೇಲೆ ಕೆಲವದ್ರಲ್ಲಿ ಲೂರೆಲ್ಲ ಸಿಕ್ಕಿ ಬಿದ್ದು, ಬೀಚಲ್ಲಿದ್ದ ಮೀನಿಗಿಂತ ಬಲೆ ಕಸ ಎತ್ತಿದ್ದೆ ಜಾಸ್ತಿ ಆಯ್ತು. ಹಾಗೆ ಇಂಟ್ರೆಸ್ಟ್ ಕಡಿಮೆ ಆಯ್ತು ಒಮ್ಮೆಲೆ. ಅದಕ್ಕೆ 5 ತಿಂಗಳಿಂದ ಹೋಗ್ಲಿಲ್ಲ. ಈ ಸಲ ಏನೋ ಒಂದು ಪ್ಲಾನ್ ಮಾಡಿ ಹೋಗುವ ಅಂತೇಳಿ ಪುನಃ ಸೆಟ್ ಆಯ್ತು ನೋಡಿ ಇಷ್ಟೇ. ಗಂಟೆ ಮೂಜಾಂಡ್ 3 ಗಂಟೆ ಆಯ್ತು ಈಗ. ಸಾರಿ ಶುರು ಬರ್ತಾರೆ. ಎಸ್ ಗಾಯ್ಸ್, ಗಂಟೆ ಈಗ 3 ಆಯ್ತು. 3 ಗಂಟೆಗೆ ಸ್ಟಿಕ್ ಮತ್ತೆ ಒಂದು ಚೇರ್ ಮತ್ತೆ ಅದ್ರ ಬ್ಯಾಗ್ ಇಟ್ಬಿಟ್ಟು ಫಿಶಿಂಗ್ ಹೋಗ್ತಾ ಇದ್ದೇವೆ. ಈಗ ಶಿರ್ವಾಗ್ ಹೋಗ್ತಿದ್ದೇನೆ. ಅಲ್ಲಿ ಅವನ್ ವಿಕ್ರೇಶನ್ ಪಿಕಪ್ ಮಾಡಿ ಆದ್ಮೇಲೆ ಮಟ್ಟಕ್ಕೆ ಹೋಗುವ, ಸಿಗುವ. ಫಸ್ಟ್ ಟೈಮ್ ಈ ಪೋಡಿ ಮಗ ಬೇಗ ಇವತ್ತೇ ಮಾಡಿ ಒಂದು ರೈಡ್ ಅವರು ಇದುವರೆ ಬಂತು. ನಾವೀಗ ಮೀನ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಅಂದ್ರೆ ಅದಕ್ಕೆ ಇದ್ ಮಾಡ್ಬೇಕಲ್ಲ, ಹಾಕ್ಲಿಕ್ಕೋಸ್ಕರ ಡೆಡ್ ಬೈಟ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ವಿಷಯ ಏನಂದ್ರೆ ಅಲ್ಲಿ ಅವರ ಹತ್ರ ಗೂಗಲ್ ಪೇ ಇಲ್ಲ, ನಮ್ಮ ಹತ್ರ ಕ್ಯಾಶ್ ಇಲ್ಲ. ಇವಾಗ ಹೋಗಿದ್ದಾನೆ ಅಲ್ಲಿ ವಿಘ್ನೇಶ್, ನೋಡುವ ಎಂತ ಆಗ್ತದೆ. ಅವ್ನು ಮಲ್ಕಲ್ಲ ಪೋಲ. ಈಗ ಅಂಗಡಿಯಲ್ಲೆಲ್ಲ ತಕೊಂಡು ಸ್ವಲ್ಪ ಅಲ್ಲಿ ನೀರು ಮತ್ತೆ ಹಸಿವು ಆಗ್ತದೆ, ಅದಕ್ಕೆ ತಗೊಂಡು ಹೋಗುವ. ಗಾಯ್ಸ್, ನಾಳೆ ಪನ್ನೆಂಡ ಏನ ನಮ್ಮತೋಡೆ ಪಡುಕೆರೆ. ಗಾಯ್ಸ್, ನಾವೀಗ ಪಡುಕೆರೆಗೆ ಹೋಗ್ತಿದ್ದೇವೆ. ಮಟ್ಟು ಅಲ್ಲಿ ಇಲ್ಲ, ಕ್ಯಾನ್ಸಲ್ ಆಯ್ತು, ಡೆಡ್ ಬ್ಯಾಟ್ ಸಿಕ್ಲಿಲ್ಲ. ಅದಕ್ಕೆ ನಾವೀಗ ಪಡುಕೆರೆ. ಎಂತ ಹೇಳುದಂತ ಗೊತ್ತಾಗಲಿ. ಕರ್ಕೊಂಡ್ ಬರುವಂತ ಪ್ಲೇಸ್ ನೋಡಿ ಇದ್ರಲ್ಲಿ ಹೇಗೆ ಹೋಗುದು. ಅಮ್ಮ ಕಾಲ್ ಬಂತು, ಓಕೆನಾ ಎಲ್ಲಿದ್ದಿ, ಫಿಶಿಂಗ್ ಬಂದಿದೆ ಅಂದೆ. ಸಾರು ಮಾಡ್ಲಿಕ್ಕೆ ಮಸಾಲ ಕಡ್ದಿಡ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಗೊತ್ತು, ಯಾಕಂದ್ರೆ ಪ್ರತಿ ಸಲ ಬರುವುದು ಕಾಲಿ ಕೈಯಲ್ಲಿ ಮುಂದೆ ಹೋಗುದು ಅಂತೇಳಿ. ಇಂಥದ್ರಲ್ಲಿ ಆಗ್ತದೆ, ಎಂತ ಮಾಡುದು. ಈ ಇಂಥವರನ್ನೆಲ್ಲ ಕರ್ಕೊಂಡ್ ಬಂದ್ರೆ ಹೀಗೆ ಆಗುದು.
गेलं तुला हा ಗಾಯ್ಸ್ ಈಗ ಮಳೆ ಬರ್ಲಿಕ್ಕೆ ಶುರು ಆಯ್ತು. ಹಾಗೆಲ್ಲ ರೈನ್ ಕೋಟ್ ಹಾಕಿ ಈಗ ಪುನಃ ಶುರು. ಎಂತ ತಿಕ್ಕುವ ನೋಡಿ guys, ಇದು ನಮ್ದು ಮಲ್ಪೆ ಹಾರ್ಬರ್. ಇದು ಸಿ ವಾಕ್, ಓಕೆನಾ. ಎಲ್ಲ ಸಿ ವಾಕ್ ಅವರೆಲ್ಲ ಎದ್ದು ಹೋಗ್ತಿದ್ದಾರೆ, ಮಳೆ ಬರ್ಲಿಕ್ಕೆ ಶುರು ಆಯ್ತು. ಅದಕ್ಕೆ ಸಾಯಂಕಾಲ ವಾಕಿಂಗ್ ಎಲ್ಲ ಬರ್ತಾರೆ. ಒಳ್ಳೆ ವೆದರ್ ಉಂಟು ನೋಡಿ. ಇಷ್ಟೊತ್ತಿರ್ಲಿಲ್ಲ ಮಳೆ, ಈಗ ಫುಲ್ ಬಿಸಿಲಿತ್ತು, ಇವಾಗ ಶುರು ಆಯ್ತು ಒಮ್ಮೆಲೆ. ಮೀನು ಹಿಡಿಯೋದಕ್ಕಿಂತ ಬೀಚಲ್ಲಿದ್ದ ಕಸ ತೆಗ್ದದ್ದೇ ಜಾಸ್ತಿ. ಗಾಯ್ಸ್ ಇಷ್ಟೊತ್ತು ಮೀನು ಹಿಡಿತಿದ್ವಿ, ಮೀನು ಸಿಗ್ಲಿಲ್ಲ. ಹಾಗೆ ತಂದು ಸ್ನಾಕ್ಸ್ ಖಾಲಿ ಮಾಡ್ತಾ ಇದ್ದೇವೆ. ಗಾಯ್ಸ್ ಮೀನ್ಸ್ ಎಲ್ಲ ಎಂತಸಿಲ್ಲ, ಕಸವೇ ಬರ್ತುಂಟು ಆಗದಿಂದ. ಹಾಗೆ ಒಂದು 4-5 ಫೋಟೋ ಎಲ್ಲ ತೆಗೆದು ಇನ್ನು ಹೊರಡುವ ಅಂತೇಳಿ ಹೊರಡ್ತೇವೆ. ಮನೆಯಲ್ಲಿ 1-2 ಬೈಗಳು ಉಂಟು ಇನ್ನು ಇದಕ್ಕೆ. ಆ ಯಾವ ನೋಡಿ ಹೋಗ್ತೀರಿ, ಮೀನಿಲ್ಲ, ಖಾಲಿ ಕೈಯಲ್ಲಿ ಬರುದಂತೆ. ಹಾ ದಕ್ ದಕ್ ಗಾಯ್ಸ್ ಇವತ್ತದು ಫಿಶಿಂಗ್ ಆಯ್ತು, ಎಂತ ಇಲ್ಲ, ಎಂತ ಸಿಗ್ಲಿಲ್ಲ. ಇನ್ನು ಹೊರಡುದು. ವ್ಯೂ ನೋಡಿ, ಒಳ್ಳೆ ವ್ಯೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.